ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾದಿಕ್ ವೆಹಿಕಲ್ ಡೀಲರ್. ವೀಕ್ಷಕರಿಗೆಲ್ಲರಿಗೂ ಸಾದಿಕ್ ವೆಹಿಕಲ್ ಡೀಲರ್ ಚಾನಲ್ಗೆ ಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದರೆ ಯಾವುದೇ ಬ್ರೋಕರ್ ಮತ್ತು ಕಮಿಷನ್ ಇಲ್ಲದೆ ಮಾಲೀಕರಿಂದ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಫೋಟೋಸ್ ಮತ್ತು ಡೀಟೇಲ್ಸ್ ಹಾಕಿ. ಕೆಲವು ನಿಮಿಷಗಳಲ್ಲಿ ನಾವು ನಿಮಗೆ ಕಾಲ್ ಮಾಡುತ್ತೇವೆ. ಮುಂಚೆನೇ ಫೋನ್ಪೇ, ಗೂಗಲ್ ಪೇ ಏನು ಮಾಡಬೇಡಿ. ಸ್ಪಾಟಿಗೆ ಹೋಗಿ ಗಾಡಿ ನೋಡಿ, ರನ್ ಮಾಡಿ, ಚೆಕ್ ಮಾಡಿ, ಇಷ್ಟ ಆದರೆ ಗಾಡಿ ತಗೊಳ್ಳಿ. ಇನ್ನು ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ಟೈಟಲಲ್ಲಿ ಇರೋ ನಂಬರ್ ಓನರ್ ನಂಬರ್ ಆಗಿದೆ. ಈ ವಿಡಿಯೋದಲ್ಲಿ ಬರುವ ವಾಹನದ ಬಗ್ಗೆ ಓನರ್ ಮಾತಾಡಿದರೆ ಕೇಳೋಣ ನೋಡಿ. ಪ್ರೈಸ್ ಮತ್ತು ಡೀಟೇಲ್ಸ್ ಹೇಳಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಸರ್ ಟಾಟಾ ಎಸಿ ಹಾಕಿದ್ರಲ್ಲ, ಹೇಳಿ ಸರ್. ಏನ್ ಮಾಡಲು ಸರ್ ಅದು? 2007 ಸರ್. ಓನರ್ ಎಷ್ಟಾಗಿದೆ? ಓನರ್ 6 ಆಗಿದೆ ಸರ್. 6 ಓನರ್ ಆಗಿದೆ. ಸರ್. ಓಕೆ ಸರ್. ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಇನ್ನ ಎಷ್ಟು ರನ್ನಿಂಗ್ ಇದೆ ಸರ್? ಎಲ್ಲ ಫ್ರೆಶ್ ಸರ್. ಎಲ್ಲ ಫ್ರೆಶ್ ಮಾಡ್ಸಿರೋದಾ? ಎಲ್ಲ ಫ್ರೆಶ್ ಐತೆ. ಈ ತಿಂಗಳು ಮಾಡ್ಸಿರ? 3 ದಿವಸ ಆಯ್ತು. ಇದು ಇನ್ಸೂರೆನ್ಸ್ ಆಯ್ತು. ಪಾಸಿಂಗ್ ನಾಳೆಗಿದೆ ಸರ್. ಇನ್ಸೂರೆನ್ಸ್ ಮಾಡಿಸಿ 3 ದಿನ ಆಯ್ತು. ಪಾಸಿಂಗ್ ರನ್ನಿಂಗ್ ಇದೆ? ಇಲ್ಲ ಸರ್, ಪಾಸಿಂಗ್ ನಾಳೆಗೆ ಹೋಗ್ಬೇಕು. ಪಾಸಿಂಗ್ ನಾಳೆ ಹೋಗೋದಾ? ಸರ್. ಅದಿನ್ನ ಮಾಡ್ಸಿಲ್ಲ ಹಂಗಂದ್ರೆ? ಇಲ್ಲ ಸರ್. ಓಕೆ ಸರ್. ಮತ್ತೆ ಎಷ್ಟು ರನ್ನಿಂಗ್ ಆಗಿದೆ ಸರ್ ಇದು? ರನ್ನಿಂಗ್ ಮೀಟರ್ ಬಂದಿದೆ ಸರ್. ಅದು ರನ್ನಿಂಗ್ ಮೀಟರ್ ಲಾಕ್ ಆಗೈತಾ ಅದು? ಸರ್. ಅಂದಾಜು ಎಷ್ಟು ರನ್ನಿಂಗ್ ಆಗಿರ್ಬೋದು? 150, 160 ಆಗಿರ್ಬೋದು ಸರ್. 150, 160 ಮೇಲೆ ರನ್ನಿಂಗ್ ಆಗಿದೆ. ಸರ್. ಓಕೆ ಸರ್. ಮತ್ತೆ ಗಾಡಿ ಕಂಡೀಷನ್ ಎಲ್ಲ ಹೆಂಗಿದೆ ಸರ್? ಕಂಡೀಷನ್ ನಂಬರ್ 1 ಸರ್. ಒಂದ್ ಸ್ವಲ್ಪ ಗೆಡ್ ಗ್ಯಾಸ್ಕೆಟ್ ಒಂದ ಹಾಕಿಸ್ಕೋಬೇಕಷ್ಟೇ. ಏನ್ ಸರ್? ಗೆಡ್ ಗ್ಯಾಸ್ಕೆಟ್ ಒಂದ ಹಾಕಿಸ್ಕೋಬೇಕು. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್? ಪೂರ ಫ್ರಂಟ್ ರಿಮೋಡ್, ಹಿಂದುಲ್ ಎಲ್ಲ ಪೂರ್ ಫ್ರೆಶ್. ಅದೇ ಬ್ಯಾಕ್ ಸೈಡ್ 2 ಫ್ರೆಶ್ ಇರೋದಾ? ಓಕೆ ಸರ್. ಸ್ಟೆಪ್ನಿ ಏನಾದ್ರು ಐತಾ ಸರ್? ಸ್ಟೆಪ್ನಿ? ಸ್ಟೆಪ್ನಿ ಐತಿ ಸರ್. ಓಕೆ. ಸ್ಟೆಪ್ನಿ ಐತಿ, ಜಾಕ್ ಐತಿ, ಲಿವರ್ ಐತಿ, ಸ್ಪ್ಯಾನರ್ ಐತಿ. ಗಾಡಿ ಆಕ್ಸಿಡೆಂಟ್ ಏನಾದ್ರು ಆಗೈತಾ ಸರ್ ಅದು? ಇಲ್ಲ ಸರ್. ರಿಪೇಂಟ್ ಏನಾದ್ರು ಆಗೈತಾ? ರಿಪೇಂಟ್ ಆಗೈತಿ ಸರ್. ಪಾಸಿಂಗ್ ಐತಲ್ಲ. FC ಮಾಡಕ್ ರಿಪೇಂಟ್ ಆಗಿರೋದಷ್ಟೇ. ಆಕ್ಸಿಡೆಂಟ್ ಫ್ರೀ ಗಾಡಿ. ಸರ್. ಓಕೆ ಸರ್. ಮತ್ತೆ ಇಂಜಿನ್ ಕಂಡೀಷನ್ ಎಲ್ಲ ಹೆಂಗಿದೆ? ಮತ್ತೆ ಪ್ಲಾಟ್ಫಾರ್ಮ್ ಎಲ್ಲ ಹೆಂಗಿದೆ ಸರ್? ಪ್ಲಾಟ್ಫಾರ್ಮ್ ಎಲ್ಲ ನಂಬರ್ 1 ಸರ್. ಇದೇ ಫ್ರೆಶ್ ಮಾಡ್ತಿದ್ದಲ್ಲ. ಓಕೆ. ಮತ್ತೆ ಮೈಲೇಜ್ ಎಷ್ಟು ಬರುತ್ತೆ ಸರ್ ಅದು? 18ರಿಂದ 20 ಮಟ ಬರುತ್ತೆ ನೋಡಿ. 18ರಿಂದ 20 ಮಟ ಬರುತ್ತೆ. ಟನ್ನೇಜ್ ಕೆಪಾಸಿಟಿ ಎಷ್ಟು ಆಗ್ಬೋದು ಸರ್ ಅದಕ್ಕೆ? ಅದಕ್ಕೆ ನೀವು 3 ಟನ್ ಮಟನ ಹಾಕಿದ್ರೆ ಅಡ್ಡಿ ಇಲ್ಲ. 3 ಟನ್ ಮಟ ಹಾಕಿದ್ದೀರಾ? ಇಲ್ಲ, ಆಕ್ಚುಲಿ ಅದು 700 kg ಇರೋದು ಕೆಪಾಸಿಟಿ ಗಾಡಿ. ಬಟ್ 3 ಟನ್ ವರೆಗೆ ಹಾಕ್ಬೋದು. ಓಕೆ ಸರ್. ಮತ್ತೆ ಗಾಡಿ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್, ಗದಗ್ ಡಿಸ್ಟಿಕ್, ಗದಗ್ ಜಿಲ್ಲಾ, ಹರ್ಲಾಪುರ್. ಗದಗ್ ಡಿಸ್ಟಿಕ್, ಗದಗ್ ಜಿಲ್ಲಾ ಎಲ್ಲಿ ಬರೋದು? ಹರ್ಲಾಪುರ್ ಸರ್. ಗದಗ್ ಸಿಟಿಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? 20 ಕಿಲೋಮೀಟರ್. 20 ಕಿಲೋಮೀಟರ್. ಓಕೆ ಸರ್. ಮತ್ತೆ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? ಸರ್, 120 ಹೇಳ್ತೇನೆ, 130 ಹೇಳ್ತೇನೆ. 120 ಬಂದು ಬಿಡ್ತೀನಿ ಸರ್. ಸರ್, ಆ ರೇಟಿಗೆ ಹೋಗ್ಬೇಕಂತ ಹೇಳ್ತಾ ಇದ್ದೀರಾ? ಯೂಟ್ಯೂಬ್ ಚಾನಲ್ ಹಾಕ್ಬೇಕಂತ ಹೇಳ್ತಾ ಇದ್ದೀರಾ ಸರ್? ಅಲ್ಲ, ಗಾಡಿ ಸೇಲ್ ಮಾಡ್ಬೇಕಂತ ಹೇಳ್ತಾ ಇದ್ದೀರಾ? ಯೂಟ್ಯೂಬ್ ಚಾನಲ್ ಹಾಕ್ಬೇಕು, ನಮ್ದೊಂದ್ ಗಾಡಿ ಇದೆ ಅಂತ ಹೇಳ್ತಾ ಇದ್ದೀರಾ? ಸರ್, ಕೊಡ್ಬೇಕಂತ ಹೇಳ್ತಾ ಇದ್ದೀನಿ ಸರ್. ಸರ್ ನೋಡಿ, ಅದು 2007 ಮಾಡ್ಲು ಗಾಡಿ. 6 ಓನರ್ ಬೇರೆ ಆಗಿದ್ದೀರಾ ಅಂತ ಇದ್ದೀರಾ. ಇವಾಗ ತಗೊಂಡವ್ರು 7ನೇ ಓನರ್ ಆಗ್ತಾರೆ. ಹಂಗಾಗಿ ಒಂದ್ ರೀಸನಬಲ್ ಆಗಿ ರೇಟ್ ಅಲ್ಲಿ ಹೇಳಿದ್ರೆ ನಿಮ್ ಗಾಡಿ ಪಕ್ಕಾ ಸೇಲ್ ಆಗುತ್ತೆ. ಸರ್, ನಿಮ್ಮ ರೇಟ್? ನಮ್ ರೇಟ್ ಒಂದು 60,000 ಕೊಡ್ತೀವಿ ನೋಡಿ ಸರ್. ಆಗ್ಬೇಡಿ. ಮತ್ತೆ ನಿಮ್ದು ರೇಟ್ ಏನ್ ಸರ್? ಇವಾಗ ತಗೊಂಡ್ನವ್ರು 7ನೇ ಓನರ್ ಹಾಕ್ತಾರಲ್ಲ, ಅವರು ಮಾಡ್ಲು ಮೇಲೆ ಲೆಕ್ಕಾಚಾರ ಹಾಕ್ತಾರೆ. ಗಾಡಿ ಕಂಡೀಷನ್ ಇದ್ರೇನೆ ಅಲ್ಲ ಯಾರಾದ್ರೂ ನೋಡಕ್ಕೆ ಮತ್ತೆ ತಗೊಳಕ್ ಇಷ್ಟ ಪಡೋದು. ಹಂಗಾಗಿ ನೋಡಿ ಸರ್, ಗಾಡಿ ಏನ್ ಕಂಡೀಷನ್ ಇದ್ರೇನೆ ಅಲ್ಲ ಇವಾಗ 4 ಜನ ಬಂದು ನೋಡ್ಕೊಂಡ್ ಹೋಗೋದು, ಇಷ್ಟ ಆದ್ರೆ ಎಲ್ಲ ತಗೊಂಡ್ ಹೋಗೋದು. ಇವಾಗ ಗಾಡಿ ಹೆಂಗಾದ್ರು ಇದೆ ಮಾಡ್ಲಲ್ಲಿ ಇತ್ತು ಅಂದ್ರೆ ಗಾಡಿ ಕಂಡೀಷನ್ ಇಲ್ಲ ಅಂದ್ರೆ ಆ ರೇಟಿಗೂ ಕೇಳ್ತಾರೆ.
ಹಂಗಾಗಿ ನೋಡಿ ಸರ್ ಒಂದು 15 ಬಂದ್ರೆ ಬಿಡ್ತೀನಿ ನೋಡಿ ಸರ್. ಅಲ್ಲಿವರೆಗೂ ಮಾತ್ರ. ಸರ್ ಆ ಮಾಡ್ಲಿಗೆ ಆ ರೇಟಿಗೆ ಅಂದ್ರೆ ಒಂದ್ 9-10 ಎಲ್ಲ ಸಿಗ್ಬಿಡುತ್ತಲ್ಲ ಸರ್. ಹಾ ಸರ್. ಹಂಗಾಗಿ ಗಾಡಿ ಕಂಡೀಷನ್ ನೋಡಿ ಸರ್, ಎಲ್ಲ ಫ್ರೆಶ್, ಸಿಮ್ಸು ಬುಷ್ ಎಲ್ಲಾ ಫ್ರೆಶ್. ಹಾ ಇಂಜಿನ್ ವರ್ಕ್ ಎಲ್ಲ ಮಾಡ್ಸಿರೋದಾ? ಹಾ ಸರ್. ಹಾ ಅದೇ ನೋಡಿ ಸರ್, ನೀವು ಆ ರೇಟ್ ಅಂತ ಇದ್ದೀರಲ್ಲ ಹಂಗಾಗಿ. ಹಾ ಸರ್. ಇವಾಗ ಅದೇ ಒಂದು ರೀಸನಬಲ್ ರೇಟ್ ಹೇಳಿದ್ರೆ ಸೇಲ್ ಆಗುತ್ತೆ. ಹಾ ಹೇಳಿ ಸರ್, ನೀವು ಹೇಳಿ. ನಾವು ಹಾಕೋದ್ ದೊಡ್ಡದೇನಲ್ಲ ಸರ್, ನಮಗೆ ವ್ಯೂವರ್ಸ್ ಫೋನ್ ಮಾಡಿ ಹೇಳ್ತಾರೆ ಇವಾಗ ಒಬ್ಬೊಬ್ರದ್ದು 11-12 ಮಾಡ್ಲಿನ ಗಾಡಿ ಎಲ್ಲ. ಅಲ್ಲ, ಇನ್ನೊಂದು ಎಕ್ಸ್ಚೇಂಜ್ ಮಾಡ್ಬಿಡೋಣ ಒಂದು ಅಂದಾಜ್ ಲೆಕ್ಕಕ್ಕೆ. ಹಾ ಎಕ್ಸ್ಚೇಂಜ್ ಮಾಡ್ತೀರಾ ಇದು? 7 ಮಾಡಲ್ಲ. ಹಾ ಹಾ ಇದಕ್ಕೆ ನೀವು ತಗೊಂಡು 14-15 ಮಾಡಲ್ ಇದ್ದಿದ್ರೆ ಹಾ ಹಾ ನನಗೆ ಎಕ್ಸ್ಚೇಂಜ್ ಮೇಗ ಅಮೌಂಟ್. ಅದೇ 14-15 10 ಮೇಲ್ ಮಾಡ್ಲಿಂದಿದ್ರೇನು ಎಕ್ಸ್ಚೇಂಜ್ ಮಾಡ್ಕೊಂತೀರಾ? ಎಕ್ಸ್ಚೇಂಜ್ ಮಾಡ್ಕೊಂತೀನಿ. ಓಕೆ ಸರ್. ಹಾ ಓಕೆ ಸರ್. ಅದೇ ನೋಡಿ ಸರ್, ನಿಮ್ ರೇಟ್ ಒಂದು ಅಷ್ಟಂದ್ರೆ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ನೋಡಿ ಒಂದ್ ರೀಸನಬಲ್ ಆಗಿ ರೇಟ್ ಹೇಳ್ಬೇಕು ಸರ್. ಇವಾಗ ನೀವೇ 1:30 ಅಂತ ಇದ್ರೆ ಇವಾಗ 14 ತಡೀರಿ, 14-15 ಮಾಡ್ಲಿರೋ ಗಾಡಿಯವರು ನಿಮ್ ಲೆಕ್ಕಾಚಾರ ಹಾಕೊಂಡ್ಬಿಟ್ರೆ ಅವರು 3.5 ಕೊಡ್ರಿ 4 ಕೊಡ್ರಿ ಅಂದ್ಬಿಡ್ತಾರೆ. ಹಂಗಾಗಿ ಅಂದಾಜು ನೀವು ಒಂದು ಟಾರ್ಗೆಟ್ ಮಾಡಿ ಹೇಳಿಲ್ಲ ಸರ್. ಅದೇ ನೋಡಿ ಸರ್, ಹೇಳಿದ್ನಲ್ಲ. ನಾ ಮಾತಾಡೋದು ಒಂದು ಉದ್ದೇಶ. ಹಾ ನಾ ರೀಸೆಂಟ್ ಆಗಿ ಸೇಲ್ ಮಾಡವಲ್ಲ. ನಾನು ತಗೊಂಡಿದ್ದು ಗಾಡಿ. ನೀವು ತಗೊಂಡ್ ಎಷ್ಟ್ ದಿನ ಆಯ್ತು? ನಾ ತಗೊಂಡು ಈಗ ಒಂದು ವರ್ಷ ಆಗ್ ಬಂತು. ಏನ್ರಿ, ನನಗೇನಿಲ್ಲ, ಇದನ್ನ ಹಾಕೊಂಡು ರೀಸೆಂಟ್ ಟೈಮ್ ಒಂದು 13-14 ಹಿಂಗ್ ಮಾಡಲ್ ಇದ್ರೆ ಸಾಕು. ಓಕೆ ಸರ್, ಅದೇನಿಲ್ಲ. ಅದೇ ನೀವು ಇದೊಂದ್ ಗಾಡಿದು ನಿಮ್ಗೂ ಲಾಸ್ ಆಗ್ಬಾರ್ದು, ತಗೊಂಡೋಗಿಗೂ ಲಾಸ್ ಆಗ್ಬಾರ್ದು, ಆ ರೇಟ್ ಎಲ್ಲ ಇದೀನಿ ನೋಡಿ ಸರ್. ನಿಮ್ದೊಂದ್ ರೇಟ್ ಹೇಳಿ. ಹೇಳಿ ಸರ್. ಅದೇ ನೀವು ಫೈನಲ್ ಏನ್ ರೇಟಿಗೆ ಬಿಡ್ತೀರಾ ಇದು? ಸರ್ 110 ಆಗಿ ಬಿಡ್ತೀನಿ ನೋಡಿ. ಇಲ್ಲ ಸರ್, ಆ ರೇಟ್ ಅಂದ್ರೆ ಎಲ್ಲ ಸೇಲ್ ಆಗ್ಬೇಕಲ್ಲ ಸರ್. ಇವಾಗ ನೀವು ಎಕ್ಸ್ಚೇಂಜ್ ಬೇರೆ ಮಾಡ್ತಿರೋದು, ಒಬ್ಬೊಬ್ರು ಇರ್ತಾರಲ್ಲ ಅವರು. ಹಂಗಂದ್ರೆ ಅವ್ರು ಕೊಡೋ ಗಾಡಿಗೆ ಮತ್ ಪಾಪ ಅವ್ರ ರೇಟ್ ಏನ್ ಹೇಳ್ಬೇಕು? 12-13 ಮಾಡಲ್ ಗಾಡಿಗೆಲ್ಲ. ನೋಡಿ ಸರ್, ಹಂಗಾಗಿ ನೋಡಿ ಅದೊಂದ್ ಫೈನಲ್ 65 ಕೊಡ್ತಾರ ನೋಡಿ ಸರ್. ಆಗಲ್ಲ ಸರ್. ನೋಡಿ ಮತ್ತೆ ಫೈನಲ್ ಅಷ್ಟೇ ಸರ್. 110 ನೋಡಿ ಸರ್. ಬಾಡಿ ಗಿಡಿ ಇಲ್ಲ, ಫುಲ್ ಹೆವಿ ವರ್ಕ್ ಮಾಡ್ಸಿದೀನಿ. ನೋಡಿ ಸರ್, ಚಾನಲ್ ಹಾಕಿರ್ತೀನಿ. ಆ ರೇಟಿಗೆ ಸೇಲ್ ಆಗಲ್ಲ ಗಾಡಿ ಅದು, ಆದ್ರೆ ನೀವ್ ಹೇಳಿದ್ರೆಲ್ಲ ಹಾಕಿದೀನಿ. ಆದಷ್ಟು ನಮ್ ವ್ಯೂವರ್ಸ್ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡಿ ಸರ್. ಹೆಚ್ಚು ಕಮ್ಮಿ ಅಂತಂದ್ರೆ ಅಷ್ಟು ಸರಿಯಾಗಲ್ಲ ಸರ್, ಅದೇ ರೇಟ್ ಆದ್ರೆ ಓಕೆ. ಓಕೆ ಸರ್. ನೋಡಿ ಚಾನಲ್ ಹಾಕಿರ್ತೀನಿ, ಸೇಲ್ ಆದ್ರೆ ಫೋನ್ ಮಾಡಿ. ಓಕೆ.